ರಾಜ್ಯದ 20 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾದರೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಇಷ್ಟು ದಿನ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಂತಹ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅಬ್ಬರ ಇಲ್ಲ. ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2.5 ತಿಂಗಳಿಂದ ಸಂಸದ ಅನಂತಕುಮಾರ್ ಹೆಗಡೆ ಅಬ್ಬರಿಸ್ತಾ ಇದ್ರು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಕಿ ಚೆಂಡಾಗಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಯಾಂಪೇನ್ ಮಾಡ್ತಾ ಇದ್ರು. ಆದರೆ 3-4 ದಿನಗಳಿಂದ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ದಿಢೀರಂತ ನಾಪತ್ತೆಯಾಗಿರುವ ಹೆಗಡೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಜೆಪಿ ಹೈಕಮಾಂಡ್ ಹಲವು ಕ್ಷೇತ್ರಗಳಿಗೆ ಹೊಸ ಮುಖಗಳಿಗೆ ಅವಕಾಶ ನೀಡಿದೆ. ಹೀಗಾಗಿ ಉತ್ತರ ಕನ್ನಡದಲ್ಲೂ ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಅನ್ನುವ ಮಾತುಗಳು ಕೇಳಿಬರುತ್ತಿವೆ. ರಾಜಕೀಯ ಒಂದು ನಿಂತ ನೀರಲ್ಲ, ಅಲ್ಲಿ ಹೊಸಬರು ಬರಬೇಕು, ಹಳಬರು ಅವಕಾಶ ಮಾಡಿಕೊಡ್ಬೇಕು, ಇದೆಲ್ಲ ಇರುತ್ತೆ. ಮುಂದಿನ ಪೀಳಿಗೆ ತಯಾರಾಗಬೇಕು ತಾನೆ. ಅದಕ್ಕೋಸ್ಕರ ಕೆಲವೊಮ್ಮೆ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ. ಅದೇ ರೀತಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಬದಲಾವಣೆ ಮಾಡಬೇಕು ಅಥವಾ ಈಗಿರೋರೇ ಸಾಕು ಅನ್ನುವಂಥ ಯೋಚನೆ ಹೈಕಮಾಂಡು ಹಿರಿಯರು ಮಾಡ್ತಾ ಇದ್ದಾರೆ. ಅವ್ರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರು ಸಾಮೂಹಿಕವಾಗಿ ಒಪ್ಪಿಗೆಯಿಂದ ಕೆಲಸ ಮಾಡ್ತೀವಿ. ಈಗ ಅಕಸ್ಮಾತ್ ವ್ಯಕ್ತಿ ಬದಲಾವಣೆ ಆದರೆ ಹೊಸ ಇನ್ನೊರು ವ್ಯಕ್ತಿ ಯಾರು ಬರ್ತಾರೆ, ಅವ್ರು ನಮಗೋಸ್ಕರಾಗಿರೋದಿಲ್ಲ, ನಮ್ಮ ಕಾರ್ಯಕರ್ತರೇ ಇರ್ತಾರೆ. ಹೀಗಾಗಿ ಭಾಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಹಿಂದಿರುವಂಥ ಆ ಜವಾಬ್ದಾರಿ ಇರುವಂಥ ಯಾರು ಸಂಸದರಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದು ಹೊಸಬರನ್ನ ಗೆಲ್ಲಿಸ್ತಾರೆ. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರೂಪಾಲಿ ನಾಯಕ್, ಸುನಿಲ್ ಹೆಗಡೆ, ಹರಿಪ್ರಕಾಶ್ ಕೋಣೆಮನೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಕ್ಯಾಂಪೇನ್ನಿಂದ ಹಿಂದಕ್ಕೆ ಸರಿದಿರೋದು ಅವರ ಬೆಂಬಲಿಗರನ್ನ ಕಂಗಡಿಸಿದೆ. ಅನಂತಕುಮಾರ್ ಹೆಗಡೆ ಈ ಹಿಂದೆಯೂ ಪಕ್ಷದಿಂದ ಟಿಕೆಟ್ ಬಯಸಿರಲಿಲ್ಲ. ಈಗಲೂ ಕೂಡ ಪಕ್ಷ ನಡೆದರೆ ಅವರು ಸ್ಪರ್ಧಿಸ್ತಾರೆ ಎಂಬ ಮಾತಿದೆ. ಕೆಲ ದಿನಗಳ ಹಿಂದೆ ದೆಹಲಿಯಿಂದ ಬುಲಾವ್ ಬಂದಿದ್ರು, ಅನಂತಕುಮಾರ್ ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ. ತಯಾರಾದರೆ ಗೆಲ್ತಾರೆ. ಪಕ್ಷಕ್ಕೆ ಇವತ್ತು ಅನಂತಕುಮಾರ್ ಹೆಗಡೆಯವರು ಅನಿವಾರ್ಯ ಅನ್ನುವಂಥದ್ದಕ್ಕಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಬರಬೇಕು ಅಂತ. ಯಾಕಂದರೆ ಮೋದಿಯವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು, ಅದು ಭಾಳ ಮುಖ್ಯ ಇದೆ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ 1 ಸೀಟ್ ಕಡಿಮೆ ಆದರೂ ನಮಗೆ ಸಮಸ್ಯೆ ಆಗ್ತದೆ. ಹೀಗಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ನಮ್ಮ ಜಿಲ್ಲೆಯಿಂದನೂ ನಾವು ಕಳಿಸಬೇಕು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅನಂತಕುಮಾರ್ ಹೆಗಡೆ ಹೆಸರೇ ಚಾಲ್ತಿಯಲ್ಲಿತ್ತು. ಆದ್ರೆ ಈಗ ಬೇರೆಯವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಹೈಕಮಾಂಡ್ ಯಾರಿಗೆ ಚಾನ್ಸ್ ಕೊಡುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.